ಮೈಗ್ರೇನ್ ತಲೆನೋವು ಇರುವ ವ್ಯಕ್ತಿಗಳು ಬೇಸಿಗೆಯಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಯಾಕಂದ್ರೆ ಈ ಋತುಮಾನದಲ್ಲಿ ನೈಸರ್ಗಿಕ ಬದಲಾವಣೆಗಳು ನಿಮ್ಮ ಮೈಗ್ರೇನ್ ಅನ್ನು ಸಹಿಸಲು ಸಾಧ್ಯವಿಲ್ಲ ಎಂಬಷ್ಟರ ಮಟ್ಟಿಗೆ ಇನ್ನಷ್ಟು ಉಲ್ಬಣಗೊಳಿಸಬಹುದು. ಹೀಗಾಗಿ ಬೇಸಿಗೆಯಲ್ಲಿ ಉಗ್ರ ರೂಪ ತಾಳುವ ಮೈಗ್ರೇನ್ ತಲೆನೋವಿಗೆ ಕಾರಣಗಳೇನು ಹಾಗೂ ಇದಕ್ಕಿರುವ ಪರಿಹಾರಗಳೇನು ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ಮೈಗ್ರೇನ್ ತಲೆನೋವಿನ ಉಗ್ರ ರೂಪ. ಬೇಸಿಗೆಯ ಬೇಗೆ ಹೆಚ್ಚುತ್ತಿದ್ದಂತೆಯೇ ಮೈಗ್ರೇನ್ ತಲೆನೋವು ಕೂಡ ಉಗ್ರ ರೂಪ ಪಡೆದುಕೊಳ್ಳುತ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ಎದುರಾಗುವ ಬೆವರು, ಸೆಖೆ, ಉರಿ, ತುರಿಕೆ ಮೊದಲಾದವೇ ಸಹಿಸಲು ಸಾಧ್ಯವಿಲ್ಲದಂತಾದಾಗ ಇದರೊಂದಿಗೆ ತಲೆನೋವು ಹೆಚ್ಚಾದ್ರಂತೂ ತಡೆಯೋದು ದುಸ್ತರವೇ ಆಗುತ್ತೆ. ತಜ್ಞರು ಬೇಸಿಗೆಯಲ್ಲಿ ಮೈಗ್ರೇನ್ ಉಲ್ಬಣಗೊಳ್ಳುವುದನ್ನು ಗಮನಿಸಿದ್ದಾರೆ ಹಾಗೂ ಕೆಲವು ಅಂಶಗಳು ಇದಕ್ಕೆ ಕಾರಣವಾಗಿವೆ ಅನ್ನೋದನ್ನ ಕಂಡುಕೊಂಡಿದ್ದಾರೆ. ಬಿಸಿಲಿನ ಝಳ ಮತ್ತು ಗಾಳಿಯ ಆರ್ದ್ರತೆ ಇವುಗಳಲ್ಲಿ ಎರಡು ಪ್ರಮುಖ ಕಾರಣವಾಗಿವೆ. ಮೈಗ್ರೇನ್ ರೋಗಿಗಳು ಬೇಸಿಗೆಯಲ್ಲಿ ಯಾವ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕು ಅನ್ನುವ ಕುರಿತ 5 ಅಂಶಗಳು ಇಲ್ಲಿವೆ. ಬಿಸಿಲು ಹೆಚ್ಚಾಗ್ತಿದ್ದಂತೆಯೇ ಮೈಗ್ರೇನ್ ತಟ್ಟನೆ ಏರಲು ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೆಯದ್ದು ನಿರ್ಜಲೀಕರಣ. ಬೇಸಿಗೆಯಲ್ಲಿ ದೇಹ ಬೆವರುವಿಕೆಗೆ ನೀರನ್ನು ಬಳಸಿಕೊಳ್ಳುವ ಮೂಲಕ ನೀರಿನ ಪ್ರಮಾಣ ಕಡಿಮೆಯಾಗಿ ನಿರ್ಜಲೀಕರಣ ಎದುರಾಗುತ್ತೆ. ಇದು ಮೈಗ್ರೇನ್ ಉಲ್ಬಣಗೊಳ್ಳುವ ಪ್ರಮುಖ ಕಾರಣವಾಗಿದೆ. ನಿರ್ಜಲೀಕರಣದಿಂದ ರಕ್ತದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತೆ ಹಾಗೂ ಎಲೆಕ್ಟ್ರೋಲೈಟ್ಗಳ ಮಟ್ಟದಲ್ಲಿ ಇಳಿಕೆಯಾಗುತ್ತೆ. ಇವೆರಡು ಮೈಗ್ರೇನ್ ಉಲ್ಬಣಗೊಳ್ಳಲು ಕಾರಣವಾಗ್ತವೆ. ಇನ್ನು ಬಿಸಿಲಿಗೆ ಒಡ್ಡಿಕೊಳ್ಳೋದು. ಕೆಲವರಿಗೆ ಬಿಸಿಲಿಗೆ ಹೋದ ತಕ್ಷಣವೇ ತಲೆನೋವು ಎದುರಾಗುತ್ತೆ. ಬಿಸಿಲಿನ ಪ್ರಖರ ಕಿರಣಗಳು ಕಣ್ಣುಗಳನ್ನು ಕಿರಿದಾಗಿಸಿ ಕಣ್ಣುಗಳ ಮೇಲೆ ಹೆಚ್ಚಿನ ಒತ್ತಡವನ್ನ ಹೇರ್ತವೆ ಹಾಗೂ ದೃಷ್ಟಿ ನರದ ಈ ಸಂವೇದನೆ ತಲೆನೋವಿಗೆ ಕಾರಣವಾಗುತ್ತೆ. ಮುಂದುವರೆದು ಗಾಳಿಯಲ್ಲಿರುವ ಪ್ರದೂಷಕಗಳು ಅಥವಾ ಮಾಲಿನ್ಯ. ಬೇಸಿಗೆಯಲ್ಲಿ ಹಲವು ಹೊಸ ಬಗೆಯ ಪ್ರದೂಷಣೆಗಳು ಅಂದ್ರೆ ಮಾಲಿನ್ಯ ಗಾಳಿಯಲ್ಲಿ ತೇಲಿ ಬರ್ತವೆ. ಇವುಗಳಲ್ಲಿ ಹೆಚ್ಚಿನವು ಆ ಸಮಯದಲ್ಲಿ ಹಲವು ಮರಗಿಡಗಳು ಹೂಬಿಟ್ಟು ಗಾಳಿಗೆ ಬಿಡುವ ಪರಾಗಗಳಾಗಿವೆ. ಇವುಗಳನ್ನು ಸೇವಿಸಿದ ವ್ಯಕ್ತಿಗೆ ಅಲರ್ಜಿಕಾರಕ ಪರಿಣಾಮಗಳು ಹಾಗೂ ಉರಿಯೂತಗಳು ಎದುರಾಗಬಹುದು. ಇವು ಕೂಡ ಮೈಗ್ರೇನ್ ಎದುರಾಗಲು ಕಾರಣವಾಗಬಹುದು. ಇನ್ನು ನಿತ್ಯ ಕ್ರಮದಲ್ಲಿ ಆಗೋ ಬದಲಾವಣೆ. ಸಾಮಾನ್ಯವಾಗಿ ನಾವು ಬೇಸಿಗೆಯಲ್ಲಿ ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲು ಕೆಲವಾರು ಬದಲಾವಣೆಗಳನ್ನು ಮಾಡಿಕೊಳ್ತೇವೆ. ಬೇರೆ ಊರಿಗೆ ಪ್ರಯಾಣ, ಬಿಸಿಲು ಹೆಚ್ಚಿದ್ದಾಗ ಮಲಗೋದು, ತಡರಾತ್ರಿಯವರೆಗೂ ಕೂಡ ಎಚ್ಚರ ಇರೋದು, ಆಹಾರ ಕ್ರಮದಲ್ಲಿ ಬದಲಾವಣೆ ಮೊದಲಾದವುಗಳು ಮಾನಸಿಕ ಒತ್ತಡ, ಆಯಾಸ ಹಾಗೂ ರಸದೂತಗಳ ಏರಿಳಿತಗಳಿಗೆ ಕಾರಣವಾಗಬಹುದು. ಇವೆಲ್ಲವೂ ಮೈಗ್ರೇನ್ ತಲೆನೋವು ಎದುರಾಗಲು ಕಾರಣವಾಗಬಹುದು. ಇನ್ನು ಗಾಳಿಯಲ್ಲಿನ ಆರ್ದ್ರತೆಯ ಮಟ್ಟಗಳು. ಬೇಸಿಗೆಯಲ್ಲಿ ನೀರು ಆವಿಯಾಗುವ ಕ್ರಿಯೆಯು ಹೆಚ್ಚುವ ಕಾರಣ ಗಾಳಿಯಲ್ಲಿ ಆರ್ದ್ರತೆಯು ಗರಿಷ್ಠವಾಗಿರುತ್ತೆ. ಈ ಅಧಿಕ ಆರ್ದ್ರತೆ ಕೆಲವರಿಗೆ ಮೈಗ್ರೇನ್ ಪ್ರಾರಂಭಗೊಳ್ಳಲು ಕಾರಣವಾಗಬಹುದು. ಆರ್ದ್ರ ಗಾಳಿಯನ್ನು ಸೇವಿಸಲು ಮತ್ತು ತಾಪಮಾನವನ್ನು ನಿಯಂತ್ರಿಸಲು ಕಷ್ಟಕರವಾಗುತ್ತೆ ಹಾಗೂ ಬೇಸಿಗೆಯ ಚಡಪಡಿಕೆ ಮತ್ತು ನಿರ್ಜಲೀಕರಣಕ್ಕೂ ಇದು ಕಾರಣವಾಗಬಹುದು. ಹಾಗಿದ್ರೆ ಇದಕ್ಕೆ ಮುನ್ನೆಚ್ಚರಿಕೆ ಏನ್ ತೆಗೆದುಕೊಳ್ಳಬಹುದು ನೋಡೋಣ. ಮೈಗ್ರೇನ್ ಇರೋ ವ್ಯಕ್ತಿಗಳು ದಿನವಿಡೀ ಸಾಕಷ್ಟು ನೀರು ಮತ್ತು ದ್ರವಾಹಾರಗಳನ್ನು ಕುಡಿತಾ ಇದ್ದು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಬೇಕು. ಈ ವ್ಯಕ್ತಿಗಳು ಉಪವಾಸವನ್ನು ಕೂಡ ಮಾಡಬಾರ್ದು. ಬಿಸಿಲಿಗೆ ನೇರವಾಗಿ ಒಡ್ಡಿಕೊಳ್ಳೋದನ್ನು ತಪ್ಪಿಸಬೇಕು. ಹೊರಗೆ ಹೋಗುವಾಗ ಕೊಡೆ ಅಥವಾ ಟೋಪಿಗಳನ್ನು ಧರಿಸಿಯೇ ಹೋಗಬೇಕು. ಆದಷ್ಟು ಮಟ್ಟಿಗೆ ಪ್ರಖರ ಬಿಸಿಲಿನ ಸಮಯದಲ್ಲಿ ಒಳಾಂಗಣದಲ್ಲಿಯೇ ಇರಲು ಯತ್ನಿಸಬೇಕು. ತಲೆನೋವಿಗೆ ಮಾನಸಿಕ ಒತ್ತಡವು ಒಂದು ಕಾರಣವಾಗಿದೆ. ಆದಷ್ಟು ಮಟ್ಟಿಗೆ ಈ ಸ್ಥಿತಿಗೆ ತಲುಪದಿರಲು ಯತ್ನಿಸಬೇಕು. ಮಾನಸಿಕ ಒತ್ತಡ ಇದ್ದಾಗ ದೀರ್ಘ ಉಸಿರಾಟ, ಧ್ಯಾನ ಮೊದಲಾದ ಮಾನಸಿಕ ಒತ್ತಡ ನಿವಾರಕ ಕ್ರಮಗಳನ್ನು ಕೈಗೊಳ್ಳಬೇಕು. ನಮ್ಮ ನಿದ್ದೆಯ ಕೊರತೆಯೂ ಕೂಡ ಮೈಗ್ರೇನ್ಗೆ ಕಾರಣವಾಗಬಹುದು. ಹಾಗಾಗಿ ಸಾಕಷ್ಟು ನಿದ್ದೆ ಹಾಗೂ ವಿಶ್ರಾಂತಿಯನ್ನ ಪಡೆಯಿರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.